ನಮಸ್ಕಾರ ಸ್ನೇಹಿತರೆ. ಯಾವ ವ್ಯಕ್ತಿ ಮುಂದೆ ನಿಂತು ಪಕ್ಷನ ನಡೆಸಬೇಕಾಗಿತ್ತು ಅಂತಹ ವ್ಯಕ್ತಿನೇ ತನ್ನ ಪಕ್ಷನೇ ಬ್ಯಾಕ್ ಫುಟ್ ಗೆ ಬರುವಂತೆ ಮಾಡಿದ್ದಾರೆ ನೋಡಿ. ಕಾಂಗ್ರೆಸ್ನ ದಿಲ್ಲಿನಲ್ಲಿ ಸೋಲಿಸೋದಿಕ್ಕೆ ಆಮ್ ಆದ್ಮಿ ಪಾರ್ಟಿ ಅಥವಾ ಬಿಜೆಪಿ ಬೇಕೇ ಇಲ್ಲ. ಆ ಕೆಲಸನ ಖುದ್ದು ರಾಹುಲ್ ಗಾಂಧಿ ಅವರೇ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಶಪಥ ಮಾಡಿದಂತಿದೆ, ಈ ಬಾರಿ ದಿಲ್ಲಿನಲ್ಲಿ ಕಾಂಗ್ರೆಸ್ನ ಅಡ್ಡಡ್ಡ ಉದ್ದುದ್ದ ಮಲಗಿಸಿ ಬಿಡಬೇಕು ಅಂತ. 2015 ಮತ್ತು 2020ರಲ್ಲಿ ಏನಾಗಿತ್ತು? 0 ಸೀಟ್ಗಳಿಗೆ ಔಟ್ ಆಗಿ ಹೋಗಿತ್ತು ಕಾಂಗ್ರೆಸ್. ಈ ಬಾರಿ ಮತ್ತೆ ಅದೇ ಫಲಿತಾಂಶ ರಿಪೀಟ್ ಆಗುವ ಎಲ್ಲ ಸಾಧ್ಯತೆಗಳು ಇದಾವೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ದಿಲ್ಲಿನಲ್ಲಿದ್ದಾರೋ ಅಥವಾ ಬೇರೆ ಎಲ್ಲಾದ್ರೂ ಇದಾರೋ ಯಾರಿಗೂ ಗೊತ್ತಿಲ್ಲ. ಎಲೆಕ್ಷನ್ 5ನೇ ತಾರೀಕಿದೆ ದಿಲ್ಲಿನಲ್ಲಿ. ಎಲ್ಲಿ ಅಡಗಿ ಕೂತಿದಾರೋ ಯಾರಿಗೂ ಗೊತ್ತಿಲ್ಲ. ಅದೇ ಬಿಜೆಪಿ ವಿರುದ್ಧದ ರಾಜ್ಯಗಳಲ್ಲಿ ಸ್ಪರ್ಧೆ ಮಾಡೋದಾದ್ರೆ ಸೋರೋಸ್ ಅಂತವರ ಟೂಲ್ ಕಿಟ್ ಹಿಡಿದು ಓಡಿ ಬಂದ್ಬಿಡ್ತಾರೆ ಎಲೆಕ್ಷನ್ ಮಾಡೋದಿಕ್ಕೆ. ಅದೇ ರಾಹುಲ್ ಗಾಂಧಿ ಅವರು ದಿಲ್ಲಿ ವಿಚಾರಕ್ಕೆ ಬಂದಾಗ ಶಸ್ತ್ರಾಸ್ತ್ರಗಳನ್ನೆಲ್ಲ ತ್ಯಾಗ ಮಾಡಿ ಸೈಲೆಂಟ್ ಆಗಿ ಬಿಡ್ತಾರೆ. ಅಳಿದುಳಿದಿರುವ ದಿಲ್ಲಿಯ ಕಾಂಗ್ರೆಸ್ ನಾಯಕರು ಕೈ ಕಾಲಾಡಿಸ್ತಾ ಇದ್ದಾರೆ. ಅವರಾದ್ರೂ ಏನ್ ಮಾಡೋದಕ್ಕೆ ಸಾಧ್ಯ? ಹಲವಾರು ರ್ಯಾಲಿಗಳನ್ನು ಪಕ್ಷದ ವತಿಯಿಂದ ಆಯೋಜಿಸಿದ್ರು ಸಹ ಒಂದೇ ಒಂದು ರ್ಯಾಲಿ ಮಾಡಿ ಅದಾದ ನಂತರ ರಾಹುಲ್ ಗಾಂಧಿ ಅವರು ಪಕ್ಷದ ಪರವಾಗಿ ಯಾವುದೇ ರೀತಿಯ ಪ್ರಚಾರ ಮಾಡ್ತಾನೆ ಇಲ್ಲ. ಒಟ್ಟಾರೆ ಕಾಣಿಯಾಗ್ಬಿಟ್ಟಿದ್ದಾರೆ ಟೋಟಲಿ. ಅವರ ಯಾವುದೇ ರ್ಯಾಲಿಗಳು ಜನಸಭೆಗಳು ನಡೀತಾ ಇಲ್ಲ. ಆಯೋಜನೆಗೊಂಡಿದ್ರು ಅದೆಲ್ಲ ರದ್ದಾಗ್ತಾ ಇದೆ. ತಮ್ಮದೇ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಮಗ ಸಂದೀಪ್ ದೀಕ್ಷಿತ್ ಅವರು ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ನಿಂತಿದ್ರು ಕಾಂಗ್ರೆಸ್ನಿಂದ. ಅವರ ಪರ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪ್ರಚಾರ ಮಾಡೋದಕ್ಕೆ ಜನವರಿ 20ನೇ ತಾರೀಕು ರ್ಯಾಲಿ ಮತ್ತು ಜನಸಭೆ ಆಯೋಜನೆಯಾಗಿತ್ತು. ಈ ಕಡೆ ಸಂದೀಪ್ ದೀಕ್ಷಿತ್ರು ಪೂರ್ತಿ ತಯಾರಿ ಮಾಡಿಕೊಂಡು ಈಗ ಬರ್ತಾರೆ ಆಗ ಬರ್ತಾರೆ ರಾಹುಲ್ ಗಾಂಧಿ ಅವರು ಅಂತ ಕಾದು ಕುಳಿತಿದ್ರು. ರಾಹುಲ್ ಗಾಂಧಿ ಅವರ ಅತಾಪತಾನೇ ಇಲ್ಲ. ಬರ್ತಾರೆ, ನಮ್ಮ ಪರ ಭಾಷಣ ಮಾಡ್ತಾರೆ, ಕೇಜ್ರಿವಾಲ್ ವಿರುದ್ಧ ಹರಿಹಾಯ್ತಾರೆ, ಪಕ್ಷಕ್ಕೆ ಬಲ ತುಂಬುತ್ತಾರೆ ಅನ್ನುವ ಎಲ್ಲ ನಿರೀಕ್ಷೆಗಳನ್ನು ದಿಲ್ಲಿಯ ಕಾಂಗ್ರೆಸ್ ಘಟಕ ಮತ್ತು ಅಲ್ಲಿನ ಅಭ್ಯರ್ಥಿ ಹೊಂದಿದ್ರು. ಆದ್ರೆ ಆಗಿದ್ದೇನು? ರಾಹುಲ್ ಇಲ್ಲದ ಪಾದಯಾತ್ರೆ ಮತ್ತು ರ್ಯಾಲಿಯನ್ನ ಮಾಡಿ ಮುಗಿಸಿದ್ರು. ಮೋದಿ ಅವರಿಗೇನೆ ಲಕ್ಷ ಸೂಟ್ ಹಾಕ್ತಾರೆ ಅಂತ ಆರೋಪ ಮಾಡೋ ರಾಹುಲ್ ಗಾಂಧಿ ಅವರು ತಾವೇ 2-3 ಲಕ್ಷ ರೂಪಾಯಿ ಬೆಲೆ ಬಾಳುವ ಶೂ ಹಾಕಿ ಕಂಡಲ್ಲೇ ಪಾದಯಾತ್ರೆ ಮಾಡೋ ಇವರು ತಮ್ಮದೇ ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಪ್ರಚಾರ ಮಾಡೋದಕ್ಕೆ ಹೋಗಲ್ಲ. ಅಂದ್ರೆ ಸ್ಪಷ್ಟ, ಇಂಡಿ ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಮತ್ತು ಮಿತ್ರ ಮಂಡಳಿ ಸೇರ್ಕೊಂಡು ನನ್ನನ್ನೇ ಎಲ್ಲಿ ಹೊರದಬ್ಬಿ ಬಿಡ್ತಾರೋ ಅನ್ನುವ ಭಯನ ರಾಹುಲ್ ಗಾಂಧಿ ಅವರಿಗೆ. 20ರ ರ್ಯಾಲಿಗೆ ರಾಹುಲ್ ಗಾಂಧಿ ಬರೋದಿಕ್ಕೆ ಆಗೋದಿಲ್ಲ ಅನ್ನೋದಿಕ್ಕೆ ಕೊಟ್ಟ ಕಾರಣ ಏನ್ ಗೊತ್ತಾ? ನನಗೆ ಅನಾರೋಗ್ಯ ಆಗಿದೆ, ತೀವ್ರ ಅಸ್ವಸ್ಥನಾಗಿದ್ದೇನೆ, ಬರೋದಿಕ್ಕೆ ಆಗೋದಿಲ್ಲ ಅನ್ನೋದು. ಅದರ ನಂತರ ಸದರ್ ಬಜಾರ್ನಲ್ಲೂ ಸಹ ಒಂದು ಜನಸಭೆ ಆಗ್ಬೇಕಾಗಿತ್ತು. ಒಳ್ಳೆಯ ಸಂಖ್ಯೆನಲ್ಲೇ ಜನ ಬಂದಿದ್ರು ಕೂಡ ರಾಹುಲ್ ಗಾಂಧಿ ಅವರು ಈಗ ಬರಬಹುದು ಆಗ ಬರಬಹುದು ಅಂತ ವೇದಿಕೆಯ ಮೇಲೆ ನಾಯಕರು ಮತ್ತು ಕಾರ್ಯಕರ್ತರು ಕಾಯ್ತಾ ಇದ್ರೆ ಅಲ್ಲೂ ಸಹ ರಾಹುಲ್ ಗಾಂಧಿ ಅವರು ನಾಪತ್ತೆ. ಜನವರಿ 20ರ ರ್ಯಾಲಿಗೇನು ಬರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ರು ಹೆಲ್ತ್ ಇಶ್ಯೂ. ಅದೇ ರೀಸನ್ ನ ಮತ್ತೊಂದು ರ್ಯಾಲಿಗೂ ಕೊಟ್ಟರು ರಾಹುಲ್ ಗಾಂಧಿ. ಅದು ಹೋಗ್ಲಿ, ಮತ್ತೊಂದು ವಿಧಾನಸಭಾ ಕ್ಷೇತ್ರ ಮುಸ್ತಾಫಾಬಾದ್, ಅಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ಬೇಕಾಗಿತ್ತು ರಾಹುಲ್ ಗಾಂಧಿ. ಅಲ್ಲಿ ವೇದಿಕೆ ರೆಡಿ ಮಾಡ್ಕೊಂಡು ನಾಯಕರುಗಳು ಕಾರ್ಯಕರ್ತರು ಕಾದ್ರು. ಮತ್ತೆ ರಾಹುಲ್ ಗಾಂಧಿ ಅವರು ಗಾಯಬು. ಮತ್ತದೇ ಕಾರಣ, ರಾಹುಲ್ ಗಾಂಧಿ ಅವರಿಗೆ ಅನಾರೋಗ್ಯ ಸಮಸ್ಯೆ ಇರೋದ್ರಿಂದ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಒಮ್ಮೆ ಅನಾರೋಗ್ಯ ಸಮಸ್ಯೆ ಕೊಟ್ರೆ ಓಕೆ, 2ನೇ ಬಾರಿ ಆದ್ರೂ ಓಕೆ, 3 ಬಾರಿ ಅದು ತಮ್ಮದೇ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋ ವಿಚಾರ ಬಂದಾಗ ಯಾಕೆ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ? ಮಾತೆಪುರದಲ್ಲೂ ಅದೇ ರೀತಿಯ ಜನಸಭೆ ಮತ್ತು ರ್ಯಾಲಿಯನ್ನು ಆಯೋಜನೆ ಮಾಡಿದೆ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಬರ್ಲಿ, ತಮ್ಮ ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ಲಿ ಅಂತ. ಆದ್ರೆ ಈ ಹಿಂದಿನ ಘಟನಾವಳಿಗಳನ್ನ ನೋಡಿದ್ರೆ ರಾಹುಲ್ ಗಾಂಧಿ ಇಲ್ಲಿಗೂ ಕೈ ಎತ್ತಿ ಟಾಟಾ ಬಾಯ್ ಬಾಯ್ ಹೇಳುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. 1, 2, 3 ರ್ಯಾಲಿಗಳಿಗೆ ಅನಾರೋಗ್ಯದ ಕಾರಣ ಕೊಟ್ಟು ಸ್ಕಿಪ್ ಮಾಡಿದ್ರೆ ಓಕೆ, ಪದೇ ಈ ರೀತಿ ಮಾಡ್ತಾ ಇರೋದು ಯಾಕೆ? ಜನವರಿ 20ನೇ ತಾರೀಕಿನಿಂದ ರಾಹುಲ್ ಗಾಂಧಿ ಅವರು ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರನೇ ಮಾಡಿಲ್ಲ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಆರೋಗ್ಯ ಅಷ್ಟೊಂದು ಹದಗೆಟ್ಟು ಹೋಗ್ಬಿಡ್ತಾ? ಸ್ನೇಹಿತರೆ, ರಾಹುಲ್ ಗಾಂಧಿ ಸಣ್ಣ ಪುಟ್ಟ ನಾಯಕರಲ್ಲ, ಪ್ರತಿಪಕ್ಷದ ನಾಯಕರು. ಅವರ ಆರೋಗ್ಯದ ಬಗ್ಗೆ ವಿವರಗಳು ಯಾಕೆ ಸಿಗ್ತಾ ಇಲ್ಲ? ಅನಾರೋಗ್ಯ ಇರೋದು ನಿಜಾನೇ ಆದ್ರೆ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ಬೇಕಲ್ವಾ? ಯಾವ್ದಾದ್ರು ವೈದ್ಯರ ಬಳಿ ಚಿಕಿತ್ಸೆ ಪಡಿತಾ ಇರ್ಬೇಕಲ್ವಾ? ಯಾವ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಯಾವ ವೈದ್ಯರ ಬಳಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಯಾವುದರ ಬಗ್ಗೆ ಮಾಹಿತಿ ಇಲ್ಲ. ತಮ್ಮದೇ ನಾಯಕನ ಅಸ್ವಸ್ಥತೆಯ ಬಗ್ಗೆ ಅಟ್ಲೀಸ್ಟ್ ಹೆಲ್ತ್ ಬುಲೆಟಿನ್ ಆದ್ರೂ ಜಾರಿ ಮಾಡ್ಬೇಕಾ ಕಾಂಗ್ರೆಸ್ ಪಕ್ಷ? ಅದು ಇಲ್ಲ. ಕೆಮ್ಮಾಗಿದೆಯೋ, ನೆಗಡಿ ಆಗಿದೆಯೋ, ಜ್ವರ ಆಗಿದೆಯೋ, ಫ್ಲೂ ಆಗಿದೆಯೋ, ಏನಾಗಿದೆ ಅಂತ ಏನೊಂದು ಗೊತ್ತಿಲ್ಲ. ಜನ ಹೇಗೆ ನಂಬಬೇಕು ರಾಹುಲ್ ಗಾಂಧಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು?
ಏನಾಗಿದೆ ಕಾಂಗ್ರೆಸ್ಗೆ? ಆತ್ಮ ಸಮರ್ಪಣಾ ಮನೋಭಾವ ಯಾಕೆ? ರಣರಂಗದಲ್ಲಿ ಕತ್ತಿ ಹಿಡಿದು ಹೋರಾಡೋದಕ್ಕೂ ಮುಂಚೆ ಸೋಲೊಪ್ಪಿಕೊಂಡು ಬಿಟ್ರ ದಿಲ್ಲಿನಲ್ಲಿ ರಾಹುಲ್ ಗಾಂಧಿ. ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರಿಗೆ ಈಸಿ ಕೇಕ್ ವಾಕ್ ಕೊಡ್ತಾ ಇದಾರ ರಾಹುಲ್ ಗಾಂಧಿ ದಿಲ್ಲಿನಲ್ಲಿ. ಅರವಿಂದ್ ಕೇಜ್ರಿವಾಲ್ ಪಕ್ಷದ ವಿರುದ್ಧ ಪ್ರಚಾರಕ್ಕೆ ಬರದಂತಹ ಒತ್ತಡ ಯಾವುದು? ಯಾರು ಏರಿದ್ದಾರೆ ಅಂತಹ ಒತ್ತಡ? ಏನಾಗ್ತಾ ಇದೆ ಇಂಡಿ ಮೈತ್ರಿಕೂಟದಲ್ಲಿ? ಯಾರಾದ್ರೂ ರಾಹುಲ್ ಗಾಂಧಿ ಅವರಿಗೆ ಎದುರಿಸಿದಾರಾ, ಬೆದರಿಸಿದಾರಾ ಅಥವಾ ಧಮಕಿ ಹಾಕಿದಾರಾ? ನೀವು ಆಮ್ ಆದ್ಮಿ ಪಕ್ಷದ ವಿರುದ್ಧ ಪ್ರಚಾರ ಮಾಡಬೇಡಿ ಅಂತ ಸಹಜವಾಗಿ ಈ ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ಅವರಿಗೆ ಅವರೇ ಹೇಳ್ಕೊತಾರಲ್ಲ ರಾಹುಲ್ ಗಾಂಧಿ ಅವರು, 54 ವರ್ಷ ವಯಸ್ಸಾಗಿದ್ರು ಐ ಆಮ್ ದ ಫಿಟ್ಟೆಸ್ಟ್ ಪರ್ಸನ್ ಅಂತ. ದಿಲ್ಲಿಯ ಜನ ದಿಲ್ಲಿಯ ಚಳಿಗೆ ತಡೆಯಲಾರದೆ 2 ಸ್ವೆಟರ್ ಮಫ್ಲರ್ ಹಾಕಿಕೊಂಡು ಓಡಾಡ್ತಾ ಇದ್ರೆ, ರಾಹುಲ್ ಗಾಂಧಿ ಅವರು ಚಳಿಗಾಲದಲ್ಲೂ ಟಿ ಶರ್ಟ್ ಹಾಕಿಕೊಂಡು ಓಡಾಡ್ತಾರೆ, ಅದು ಆಫ್ ಟಿ ಶರ್ಟ್. ಚಳಿ ಮಳೆ ಗಾಳಿ ಯಾವುದರ ಪರಿವೆಯೇ ಇಲ್ಲದೆ ಟಿ ಶರ್ಟ್ ಅಲ್ಲಿ ಓಡಾಡುವ ರಾಹುಲ್ ಗಾಂಧಿ ಅವರಿಗೆ ದಿಲ್ಲಿ ಎಲೆಕ್ಷನ್ ಟೈಮ್ ಅಲ್ಲೇ ಆರೋಗ್ಯ ಹೇಗೆ ಕೈ ಕೊಡುತ್ತೆ? ಚಳಿ ಗಾಳಿ ಮಳೆ ಯಾವುದರ ಪರಿಣಾಮನೂ ನನ್ನ ಮೇಲೆ ಆಗೋದಿಲ್ಲ ಅಂತೆಲ್ಲ ಕ್ಲೈಮ್ ಮಾಡುವ ವ್ಯಕ್ತಿಗೆ ಅಚಾನಕ್ ಆಗಿ ಏನಾಯ್ತು? ಅದೆಂತಹ ಅಸ್ವಸ್ಥತೆ ಇರಬಹುದು? ದಿಲ್ಲಿಯ ಹಾಸ್ಪಿಟಲ್ಗಳಲ್ಲೂ ದಿಲ್ಲಿಯ ಡಾಕ್ಟರ್ ಬಳಿನೂ ಅದಕ್ಕೆ ಮದ್ದಿಲ್ಲವಾ? ಇದು ಈಗ ದಿಲ್ಲಿಯ ಜನ ಪ್ರಶ್ನೆ ಕೇಳ್ತಾ ಇರೋದು. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರಿಗೆ ಯಾವ ಅಸ್ವಸ್ಥತೆನೂ ಇಲ್ಲ, ಅವರು ಫಿಟ್ ಅಂಡ್ ಫೈನ್ ಆಗೇ ಇದ್ದಾರೆ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಅವರು ಇಂಡಿ ಮೈತ್ರಿಕೂಟದಿಂದ ಹೆದರಿದ್ದಾರೆ, ಗಾಬರಿಯಾಗಿದ್ದಾರೆ. ತಮ್ಮದೇ ಮಿತ್ರ ಪಕ್ಷಗಳು, ಮಿತ್ರ ಮಂಡಳಿ ಧಮಕಿ ಹಾಕಿದ್ದಾರೆ, ಕೇಜ್ರಿವಾಲ್ ವಿರುದ್ಧ ಏನಾದ್ರೂ ಪ್ರಚಾರಕ್ಕೆ ಹೋದ್ರೆ ಸರಿ ಇರೋದಿಲ್ಲ ಅಂತ. ಒಂದು ವೇಳೆ ರಾಹುಲ್ ಗಾಂಧಿ ಸಂಪೂರ್ಣ ಸಾಮರ್ಥ್ಯದಿಂದ ದಿಲ್ಲಿ ಎಲೆಕ್ಷನ್ ನ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಎದುರಿಸಿದ್ದೇ ಆದ್ರೆ ಅದು ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಂತಾಗತ್ತೆ. ಹಂಗೇನಾದ್ರೂ ಆದ್ರೆ ನಿಮ್ಮನ್ನೇ ಇಂಡಿ ಮೈತ್ರಿಕೂಟದಿಂದ ಹೊರದಪ್ಪಲಾಗುವುದು ಅಂತ ಅವರದ್ದೇ ಮಿತ್ರ ಪಕ್ಷಗಳು ಬ್ಲಾಕ್ ಮೇಲ್ ಮಾಡ್ತಾ ಇದಾವ. ರಾಹುಲ್ ಗಾಂಧಿ ಅವರು ಇಂಡಿ ಅಲಯನ್ಸ್ ನ ನಾಯಕರಾಗಿರಬೇಕು ಅಂದ್ರೆ ತಮ್ಮದೇ ಪಕ್ಷನ ಬಲಿದಾನ ಮಾಡುವ ಪರಿಸ್ಥಿತಿ ಬಂದಿದೆ ನೋಡಿ ಕಾಂಗ್ರೆಸ್ಗೆ. ದಿಲ್ಲಿಯ ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ವಿರುದ್ಧ ರೊಚ್ಚಿಗೇಳ್ತಾ ಇದ್ದಾರೆ. ಪಾರ್ಟಿಯ ಅಸ್ತಿತ್ವವನ್ನೇ ಬಲಿ ಕೊಟ್ಟು ಸಂಪೂರ್ಣ ಶರಣಾಗೋದು ಯಾಕೆ ಕೇಜ್ರಿವಾಲ್ರಿಗೆ ಅಂತ. ಇದೇ ರೀತಿ ಮುಂದುವರೆದ್ರೆ ಈಗ ಆಲ್ರೆಡಿ 2 ಎಲೆಕ್ಷನ್ ಗಳಲ್ಲಿ ಸತತವಾಗಿ 0 ಸುತ್ತಿಯಾಗಿದೆ. ಈ ಎಲೆಕ್ಷನ್ ನಲ್ಲೂ ಮತ್ತೊಂದು 0 ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ನಮಗೆ ಟಿಕೆಟ್ ಕೊಡೋದು ಕೊಟ್ಬಿಟ್ಟು ಬಲಿಕ ಬಕ್ರಾ ಮಾಡಿ ಒಬ್ಬಂಟಿಯನ್ನಾಗಿ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ಪ್ರಚಾರ ಪ್ರಸಾರಕ್ಕೂ ಬರದೆ ರಾಹುಲ್ ಗಾಂಧಿ ಅವರು ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರದ್ದೇ ಪಕ್ಷದ ಕ್ಯಾಂಡಿಡೇಟ್ಸ್ ಗಳಿಗೆ ಅಸಮಾಧಾನ ಇದೆ. ಕಾಂಗ್ರೆಸ್ನವ್ರಿಗೆ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂಥ ನೇತ ನಾಯಕನನ್ನು ಇಟ್ಕೊಂಡು ದಿಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅಂತಹ ಪ್ರಬಲ ಅಭ್ಯರ್ಥಿಯ ಪ್ರಬಲ ಪಕ್ಷಕ್ಕೆ ಪೈಪೋಟಿ ಕೊಡೋದಾದ್ರೂ ಹೇಗೆ? ದಿಲ್ಲಿ ಎಲೆಕ್ಷನ್ ನ ಗೆಲ್ಲೋದಾದ್ರೂ ಹೇಗೆ? ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಇಂತಹ ಸಂಪತ್ತಿಗೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಅಭ್ಯರ್ಥಿಗಳನ್ನ ಯಾಕೆ ಕಣಕ್ಕಿಳಿಸಬೇಕಾಗಿತ್ತು? ಎಲ್ಲಾದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೆ ತೋರಿಕೆಗೋಸ್ಕರ ಕ್ಯಾಂಡಿಡೇಟ್ಸ್ ನ ಹಾಕಿದಂತೆ ಮಾಡಿ ನಾಟಕ ಮಾಡಲಾಗ್ತಾ ಇದೆಯಾ? ನೀವೇ ಯೋಚನೆ ಮಾಡಿ. ಯಾವ ನಾಯಕ ತಮ್ಮದೇ ಪಕ್ಷದವರ ಜೊತೆಗೆ, ತಮ್ಮ ಕಾರ್ಯಕರ್ತರ ಜೊತೆಗೆ ತಾವು ಟಿಕೆಟ್ ಕೊಟ್ಟು ನಿಲ್ಲಿಸಿದಂತಹ ಅಭ್ಯರ್ಥಿಗಳ ಪರವಾಗಿಯೇ ಪ್ರಚಾರಕ್ಕೆ ಹೋಗದ ಮೇಲೆ ಅವರ ಪರವಾಗಿ ಅವರ ಧ್ವನಿಯಾಗಿ ನಿಲ್ಲದವರು ದೇಶಕ್ಕಾಗಿ ನಿಲ್ತಾರಾ? ದಶಕಗಳ ಇತಿಹಾಸ ಇರೋ ಗ್ರಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ಗೆ ಇಂತಹ ಹೀನಾಯ ಸ್ಥಿತಿ ಬಂದಿರೋದಕ್ಕೆ ಅವರದೇ ಪಕ್ಷದ ನಾಯಕರು ಖೇದ ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.